1925ರಲ್ಲಿ RSS ಪ್ರಾರಂಭ ಆಯಿತು. RSS ಪ್ರಾರಂಭ ಹುಟ್ಟಿತು. RSS ಇವರು ಯಾವತ್ತಾರು ಕೂಡ ಸ್ವಾತಂತ್ರ್ಯ ಹೋರಾಟದ ಏನ್ ತುದಿನಲ್ಲಿದ್ದಂತ ಸಂದರ್ಭ ಅವತ್ತೇನಾದ್ರೂ ಭಾಗವಹಿಸಿದ್ರ? ಎಡಗೆವಾರ್ ಭಾಗವಹಿಸಿದ್ರ? ಗೋಲ್ವಾಲ್ಕರ್ ಭಾಗವಹಿಸಿದ್ರ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಕಾಂಗ್ರೆಸ್. ಇವರು ಬಂದು ಹಿಂಬಾಗಲಿಂದ ಬಂದು ಅನುಭವಿಸ್ತಕ್ಕಂಥವ್ರು. ಇವರು ಬಂದು ಬಾಯಿ ಬಂದಾಗ ಮಾತಾಡ್ತಾರೆ. ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇವರು. ಸಂವಿಧಾನಕ್ಕೆ ಗೌರವ ಇಲ್ಲ ಇರ್ತಕ್ಕಂಥವ್ರು. ಸಂವಿಧಾನವನ್ನು ವಿರೋಧ ಮಾಡತಕ್ಕಂಥವ್ರು ಇವರು. ಸಾವರ್ಕರ್ ಇರ್ಬೋದು, ಗೋಲ್ವಾಲ್ಕರ್ ಇರ್ಬೋದು, ಸಂವಿಧಾನದ ಬಗ್ಗೆ ಗೌರವ ಇಲ್ಲದೇ ಮಾತಾಡಿರ್ತಕ್ಕಂಥವ್ರು. ಈ ಸಂವಿಧಾನ ಜಾರಿ ಆಗಬಾರದು ಅಂತಕ್ಕಂಥದ್ದು ಇತ್ತೀಚೆಗೆ ನಮ್ಮ ಅನಂತಕುಮಾರ್ ಹೆಗ್ಡೆ ಒಂದು ಮಾತು ಹೇಳಿದ್ದಾರೆ. ಮಿನಿಸ್ಟರ್ ಆಗಿದ್ದಾಗ, ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಅವತ್ತು ಮಂತ್ರಿ ಆಗಿದ್ರು ಅನಂತಕುಮಾರ್ ಹೆಗ್ಡೆ, ಮಂತ್ರಿ, ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿ. ಅವ್ರ ಮೇಲೆ ಬಿಜೆಪಿ ಆಗಲಿ ನರೇಂದ್ರ ಮೋದಿ ಅವರಾಗ್ಲಿ ಕ್ರಮ ತಗೊಳ್ಳಿಲ್ಲ. ಅದರ ಅರ್ಥ ಅದು ಬಿಜೆಪಿಯ ನಿಲುವು, ಬಿಜೆಪಿ ಸರ್ಕಾರದ ನಿಲುವು ಅದು. ಸಂವಿಧಾನದ ಬಗ್ಗೆ ಇವ್ರಿಗೆ ಇರ್ತಕ್ಕಂಥ ಕಾಳಜಿ ಇವತ್ತು ಕೂಡ ಇಲ್ಲ. ಪ್ರಜಾಪ್ರಭುತ್ವವನ್ನು ದುರ್ಬಲಗೊಳಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷ. ಇವರಿಗೆ ಯಾವ ನೈತಿಕತೆ ಇದೆ? ಇವರಿಗೆ ದೇಶಭಕ್ತಿ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ? ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿಯವರನ್ನೇ ಗುಂಡಿಕ್ಕಿ ಕೊಂದವರು. ಆ ಗೋಡ್ಸೆಯವರ ಪೂಜೆ ಮಾಡ್ತಕ್ಕಂಥವ್ರು ಇವರು. ನಾಥುರಾಮ್ ಗೋಡ್ಸೆ ಪೂಜೆ ಮಾಡ್ತಕ್ಕಂಥವ್ರು ಇವರು. ಇವರು ನಮಗೆ ದೇಶಭಕ್ತಿ ಬಗ್ಗೆ, ಸ್ವಾತಂತ್ರ್ಯ ತಂದುಕೊಟ್ಟಂತ ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಹಾಕಿದವರು ಇವರು ನಮಗೆ ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡ್ತಕ್ಕಂಥದ್ದು. ವಿಪರ್ಯಾಸ ಇದು. ಬಸವರಾಜ ಬೊಮ್ಮಾಯಿ ಅವರು ಒಂದು ಮಾತು ಹೇಳಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ, ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ. JDSನವರು ಕೂಡ ಪೈಪೋಟಿಗೆ ಬಿದ್ದವರಂತೆ. ಅದನ್ನೇ ಮಾಡಿದ್ದಾರೆ, ಆ ಕೆಲಸನೇ ಮಾಡಿದ್ದಾರೆ. ಪೈಪೋಟಿಗೆ ಬಿದ್ದವರಂತೆ. ಐ ಡೋಂಟ್ ನೋ, ನೀವು ಆ JDS ಅಂತ ಇಟ್ಕೊಳ್ಳೋದು ಇದೆಯಲ್ಲ, ಜನತಾದಳ್ ಸೆಕ್ಯುಲರ್, ತೆಗೆದಾಕ್ಬಿಡಿ ದಯಮಾಡಿ, ತೆಗೆದಾಕ್ಬಿಡಿ. ಬರೀ ಜನತಾದಳ ಅಂತ ಇಟ್ಕೊಳ್ಳಿ, ಜನತಾದಳ ಬಿಜೆಪಿ ಅಂತ ಇಟ್ಕೊಳ್ಳಿ. JDS ರಾಜಕಾರಣ ಕೂತ್ಕೊಳ್ಳಿ, ಅಂತ ಇಟ್ಕೊಳ್ಳಿ. ಇನ್ನು ಮುಂದೆ JDS ಅಂತ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ, ಕರ್ನಾಟಕದ ಮೊದಲನೇ ಅಧ್ಯಕ್ಷ. ಯಾಕೆ JDS ಇತ್ತು ಅಂತ ಹೇಳಿದ್ರೆ, ಜನತಾದಳ ಡಿವೈಡ್ ಆಯ್ತು. ಅವತ್ತು ಡಿವೈಡ್ ಆಗಿ ಜನತಾದಳ ಎಸ್ ಮತ್ತು JDU ಆಯ್ತು. JDUನವರು ಬಿಜೆಪಿ ಸೇರಿ ಸರ್ಕಾರ ಮಾಡಿದ್ರು. JDU ಜನತಾದಳ ಯುನೈಟೆಡ್ ಅಂತ ಇಟ್ಕೊಂಡ್ರು. ನಾವು ಜನತಾದಳ ಎಸ್ ಅಂತ ಇಟ್ಕೊಂಡು, ದೇವೇಗೌಡರು, ನಾವು, ಲಕ್ಷ್ಮೀ ಸಾಗರು, ಆಮೇಲೆ ಇವರು AK ಸುಬ್ಬಯ್ಯನವರು, ಆಮೇಲೆ ಸಿಂಧಿಯಾ, ನಾನು, ಪ್ರಕಾಶ್, ನಾವೆಲ್ಲರೂ ಸೇರಿ JDS ಅಂತ ಇಟ್ಕೊಂಡು, ನಾವೆಲ್ಲ ಸೆಕ್ಯುಲರ್ ಆಗ, ಅದಕ್ಕೋಸ್ಕರ JDS ಅಂತ ಇಟ್ಕೊಂಡು, ಅದಕ್ಕೋಸ್ಕರ JDU ಹೋಗಿರೋದ. ಈಗ ನೀವು JDS ಬಿಜೆಪಿಯವ್ರ ಜೊತೆ ಹೋಗಿದ್ದೀರಿ, ಅದರಿಂದ ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಅವ್ರ ಜೊತೆ ಯಾಕೆ ಹೋಗ್ತೀರಿ? ತೆಗೆದಾಕ್ಬಿಡಿ. ಇಲ್ಲ, ನೀವು ಇರಬೇಕು ಅನ್ನೋದಾದ್ರೆ ಹೊರಗಡೆ ಬರ್ರಿ. JDS ಇಟ್ಕೋಬೇಕು ಅನ್ನೋದ್ರೆ ಹೊರಗಡೆ ಬರ್ರಿ. ಮಾನ್ಯ ಅಧ್ಯಕ್ಷರೇ, ಇವರು ಇಬ್ರು ಒಂದೇನೆ. ಬೊಮ್ಮಾಯಿ ಅವರು ಸುಮಾರು ಅವರ 30% ಭಾಷಣ ಎಲ್ಲ ಅಶೋಕ್ ಸೇರ್ಕೊಂಡು 30% ಭಾಷಣ ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ಹೊಗಳೋದ್ರಲ್ಲಿತ್ತು. 30% ಭಾಷಣ ಕೇಂದ್ರ ಸರ್ಕಾರ ಹೊಗಳೋದ್ರಲ್ಲಿತ್ತು. ಯಾಕೆ ಹೊಗಳ್ತೀರಿ? ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ. ನಿಮಗೆ 1,40,000 ಕೋಟಿ ನಮ್ಮಿಂದ ತೆರಿಗೆ ಹೋಗ್ತದೆ.
₹1, ₹100, ₹100 ತೆರಿಗೆ ಕಳಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಬರೋದು ಬರೀ 12ರಿಂದ 13 ರೂಪಾಯಿ. 12ರಿಂದ 13 ರೂಪಾಯಿ. ಇವರು ಇದನ್ನು ಸಮರ್ಥನೆ ಮಾಡ್ಕೊತಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕಾ ಬೇಡ? ಇದು ಕರ್ನಾಟಕ ರಾಜ್ಯದ ಇದಕ್ಕೆ ವಿರುದ್ಧನೋ ಅಲ್ವಾ? ಕರ್ನಾಟಕ 7 ಕೋಟಿ ಕನ್ನಡಿಗರ ವಿರುದ್ಧವಾಗಿರ್ತಕ್ಕಂಥದ್ದು. 7 ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ. 7 ಕೋಟಿ ಕನ್ನಡಿಗರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸ. ಬರೀ 12-13 ರೂಪಾಯಿ ಬರ್ತದೆ. ಮೊನ್ನೆ ಅಧ್ಯಕ್ಷರೇ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ 2021ರಲ್ಲಿ ಮೊದಲೇ ವರದಿ ಕೊಡ್ತಾರೆ 15ನೇ ಹಣಕಾಸಿನ ಆಯೋಗ. ಆಗ ತೆರಿಗೆ ಕಡಿಮೆ ಆಗಿದೆ. ಯಾಕಂದ್ರೆ ನಮಗೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಕೊಟ್ಟಿದ್ರು. 15ನೇ ಹಣಕಾಸಿನ ಆಯೋಗದಲ್ಲಿ 3.64% ಕೊಟ್ಟರು. ಅಂದ್ರೆ 1.07% ಕಡಿಮೆ ಆಯ್ತು. ಏನಾದರೂ ಹೆಚ್ಚು ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಯಾವುದಾದ್ರು ಇದ್ರೆ ಅದು ಕರ್ನಾಟಕ. ತೆರಿಗೆ ಕೊಡೋದ್ರಲ್ಲಿ ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಎರಡನೇ ಸ್ಥಾನದಲ್ಲಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿ ಇರತಕ್ಕಂಥವ್ರು ಇಷ್ಟೊಂದು ಅನ್ಯಾಯ ಮಾಡ್ತಾರಲ್ಲ, ಆ ಅನ್ಯಾಯನ ಇವರು ಬೆಂಬಲಿಸ್ತಾರಲ್ಲ, ಇವ್ರಿಗೇನಾದ್ರು ಸ್ವಲ್ಪ ಆದ್ರೂ ಕೂಡ ಕನ್ನಡಿಗರ ಬಗ್ಗೆ ಕಾಳಜಿ ಇದೆಯಾ? ಇದನ್ನ ನಾವು ವಿರೋಧ ಮಾಡಿದ್ರೆ ದೇಶ ಹೊಡಿಲಿಕ್ಕೆ ಮಾಡ್ತಾ ಇದ್ದಾರೆ. ಇದೇ ನರೇಂದ್ರ ಮೋದಿಯವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಆಡಿರ್ತಕ್ಕಂಥ ಮಾತುಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಮಾತು ಏನಂತ ಹೇಳಿದರೆ ಗೊತ್ತಾ? ಗುಜರಾತ್ನಿಂದ ನೀವು ತೆರಿಗೆ ಕಲೆಕ್ಟ್ ಮಾಡಬೇಡಿ, ನೀವು ನಮಗೇನು ಕೊಡಬೇಡಿ. ನಾವು ಆ ಮಾತು ಹೇಳಿದೀವ? ಅನ್ಯಾಯ ಮಾಡಿದ್ದೀರಿ ನೀವು. ಇದು ಸರಿಪಡಿಸಿ. ಆಮೇಲೆ ಹಣಕಾಸಿನ ಆಯೋಗದ ವರದಿ ಇದೆಯಲ್ಲ, ಅದು ಶಿಫಾರಸು ಅಷ್ಟೇ. ಇಟ್ ಇಸ್ ನಾಟ್ ಮ್ಯಾಂಡೇಟರಿ. ಒಪ್ಕೊಳ್ಳೇಬೇಕು ಅಂತೇನಿಲ್ಲ. ಇವರು ಹೇಳ್ತಾ ಇದ್ದಾರಲ್ಲ, ಮೋದಿ ಇಲ್ಲಿದ್ದಾರ, ಮೋದಿ ಬಿಟ್ರಿ ಏನಿಲ್ಲ, ನಿಮ್ ಶಕ್ತಿ ಏನಿಲ್ಲ. ಇವರೆಲ್ಲ ನಿಶಕ್ತರು, ರಾಜಕೀಯವಾಗಿ ನಿಶಕ್ತರು, ಏನೂ ಇಲ್ಲ. ಮೋದಿ ಹೆಸರು ಮೇಲೆ ಜೈ ಶ್ರೀರಾಮ್. ನಾವು ಹೇಳ್ತಾ ಇದ್ದು ಜೈ ಸೀತಾರಾಮ್ ಅಲ್ಲ, ಜೈ ಸೀತಾರಾಮ್. ಇವರು